ನಾನಾಗಲಿ ನೀನಾಗಲಿ ನಮ್ಮ ಕೆಲಸ ಮುಗಿದೊಡನೆ ಗಂಟು ಮೂಟೆ ಕಟ್ಟಿ ಹೊರಡಿಸಬೇಕಾದದ್ದು ನಮ್ಮದೇ ಕರ್ತವ್ಯ. ನಾವು ಹಾಗೆ ಮಾಡದಿದ್ದರೆ ದೇವರು ಹೊರಡಿಸುತ್ತಾನೆ ಅಷ್ಟೆ. ರುಕ್ಮಿಣಿ: ಹಾಗೆ ಹೊರಡಿಸುವ ಮುಂಚೆ ಜೀವನದ ಅರ್ಥ ಪ್ರಯೋಜನಗಳನ್ನು ತಿಳಿದವರಿಗೆ ಅವನು ತಿಳಿಸಿ ಹೇಳಿ ಅವರನ್ನು ಪರಿವರ್ತಿಸಿ ತಿದ್ದಿ ದಾರಿಗೆ ತಂದು ಉದ್ಧಾರ ಮಾಡಲಾಗದೆ? ಪರಿಪೂರ್ಣರೂ ಅವತಾರಿಗಳೂ ಆದ ತಮಗೆ ಇದು ಉಚಿತವಲ್ಲವೇ? ಇದೊಂದು ಅಸಾಧ್ಯವೇ? ಸುಲಭವಾಗಿ ಮಂಗಳಮಯವಾಗಿ ಮುಗಿಯಬಹುದಾದ ವ್ಯಾಪಾರವನ್ನು ತಾವು ಬೇಕೆಂದೇ ಘೋರ ಮಾಡುವುದೇಕೆ? ಎಳೆದಾಡುವುದೇಕೆ? ಹಾಳು ಮಾನವರಿಗೆ ಸಂಕಟ ಉಂಟು ಮಾಡುವುದೇಕೆ? ಸಂಬಂಧಗಳ ಮಾಯೆ ಬೀಸುವುದೇತಕ್ಕೆ? ಕೊಡುವ ಅಗಲುವ ಈ ಸಂಕಟಗಳೇತಕ್ಕೆ? ಶ್ರೀಕೃಷ್ಣ: ನನ್ನ ರೂಪವನ್ನೇ ಪ್ರಶ್ನಿಸಿದಂತೆ ಅಲ್ಲವೇ? ನನ್ನ ಸಂಕಲ್ಪವನ್ನು ಅರಿಯುವ ಕುತೂಹಲ ನಿನಗಿದ್ದಲ್ಲಿ ನಾಳೆ ಬೆಳಿಗ್ಗೆ ಉದ್ಭವ ಬರುತ್ತಾನೆ. ನಿನ್ನ ಇದೇ ಪ್ರಶ್ನೆಯನ್ನು ಅವನು ಬೇರೊಂದು ರೀತಿಯಲ್ಲಿ ಕೇಳಿದಾಗ ಅಲ್ಲಿ ಉತ್ತರಿಸುತ್ತೇನೆ. ಪರಮಯೋಗಿಗಳು ತದ್ವಿರುದ್ಧವಾಗಿ ಅರಿಯಲು ಕಷ್ಟವಾದ ಈ ವಿಷಯಗಳನ್ನು ಬೆಳಗ್ಗೆ ಕೇಳುವಂತೆ ಎನ್ನುತ್ತಾ ಕೃಷ್ಣ ಮೇಲೆದ್ದ. ರಾಣಿಯರು ಮೇಲೆದ್ದರು. ಹೊರಡುವಷ್ಟರಲ್ಲಿ ಶ್ರೀಕೃಷ್ಣ ರಾಣಿಯರಿಗೆ ಹೀಗೆಂದ: ನನ್ನ ಮಾತುಗಳ ಸತ್ಯಾಸತ್ಯೆಯನ್ನು ಪರೀಕ್ಷಿಸಲು ನಿಮಗೊಂದಾದ ಅವಕಾಶ ಕೊಡುತ್ತೇನೆ. ನೀವೇ ದೃಢ ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ರಾಣಿವಾಸಿಗಳಿಗೆ ನಿಶ್ಚಿಂತೆಯಿಂದ ತೆರಳಿ ನಿಮ್ಮ ಪುತ್ರ ಪೌತ್ರವನ್ನು ಕೆರಳಿಸಿ. ಈ ಪಿತೃದೂಷಣೆ ನಿಮಗೆ ಸಲ್ಲದು. ಅವರ ಹೃದಯವೇ ತಿಳಿಯದೆ ನೀವು ಹೀಗೆಲ್ಲ ಸಿಕ್ಕಂತೆ ಮಾತನಾಡಬಾರದು. ಆಡಿದ್ದಕ್ಕೂ ಮಾತನಾಡಿದ್ದಕ್ಕೂ ನಿಮ್ಮ ಹಿರಿಯ ಶ್ರೀಕೃಷ್ಣನ ಬಳಿ ಹೋಗಿ ಅಪಾರವಾದ ಕ್ಷಮಿಸುವಂತೆ ಪ್ರಾರ್ಥಿಸಿ. ನಿಮ್ಮ ಅವಿವೇಕದ ನಡತೆಗೆ ಪಶ್ಚಾತ್ತಾಪ ಪಡೆಯಿರಿ ಎಂದು ಹೇಳಿ ಉಪದೇಶಿಸಿರಿ. ಅವರು ಹಾಗೆ ಮಾಡುವುದಾದರೆ ನನ್ನ ಲೆಕ್ಕಾಚಾರ ತಪ್ಪೆಂದು ನಿರ್ಧರಿಸಿ ಮತ್ತೆ ನನ್ನ ಬಳಿ ಬನ್ನಿರಿ. ಇಲ್ಲವಾದರೆ ಇನ್ನೇನು ಹೇಳಿ? ರಾಣಿಯರ ಸಲಹೆಗೆ ಯಾವ ಯದುಕುಮಾರರೂ ಒಪ್ಪಲಿಲ್ಲ. ಅಭಿಪ್ರಾಯ ಸ್ವಾತಂತ್ರ್ಯವು ತಮ್ಮ ಹಕ್ಕೆಂದು ಅದರ ಅಭಿವ್ಯಕ್ತಿಯಿಂದ ರಾಷ್ಟ್ರಕ್ಕೆ ಉಳಿವೇ ಹೊರತು ಅಳಿವಲ್ಲವೆಂಬುದು ವಾದಿಸಿದರು. ಆ ಅಭಿಪ್ರಾಯಗಳು ಸರಿಯಾಗಿರಬೇಡವೇ? ಚಿಂತನೆಯಿಂದ ಸಮರ್ಥಿರವಾಗಿರಬೇಡವೇ? ಬರಿಯ ಆ ವ್ಯಕ್ತಿಯಿಂದ ಪ್ರಯೋಜನವೇನೆಂದು ಪ್ರಶ್ನೆಗಳಿಗೆ ಯದುವೀರರಲ್ಲಿ ಉತ್ತರವಿರಲಿಲ್ಲ. ತಾಳ್ಮೆಯೂ ಇರಲಿಲ್ಲ. ರಾಣಿಯರು ನಿಟ್ಟುಸಿರು ಬಿಟ್ಟರು. ಪ್ರಾತಃಸೂರ್ಯ ಮೇಲೇರಿ ಪ್ರಖರವಾಗಲಾರಂಭಿಸಿದ. 13ನೇ ದಿನಗಳ ಭಯಂಕರ ಪಕ್ಷವು ಅದರ ಆ ತುದಿಗಳಲ್ಲಿ ಚಂದ್ರ ಸೂರ್ಯ ಗ್ರಹಣಗಳು ಸಂಭವಿಸಿ ಅವುಗಳ ಮಹಿಮೆಯನ್ನು ಕೇಳಿ ಯಾದವ ವೃದ್ಧರು, ಸ್ತ್ರೀಯರು, ಸಾಮಾನ್ಯ ಜನರು ತಲ್ಲಣಿಸಿ ಹೋದರು. ಯಾದವ ವೀರರು ಇದೆಲ್ಲ ಮೂಢನಂಬಿಕೆ ಎಂದು ಮೂಗು ಮುರಿದು, ಎಲ್ಲೋ ಆಕಾಶದಲ್ಲಿ ಭೌತ ನಿಯಮಗಳಂತೆ ನಡೆಯುವ ಅನಿವಾರ್ಯ ವ್ಯಾಪಾರದ ನೆಪದಲ್ಲಿ ಈ ಬ್ರಾಹ್ಮಣರು ಜನರನ್ನು ಹೆದರಿಸಿ, ಶಾಂತಿ, ಪೂಜೆ, ಪೀಡಾ ಪರಿಹಾರಗಳ ನೆಪದಲ್ಲಿ ಜನಶೋಷಣೆ ಮಾಡಿ ಧನಿಕರಾಗಲು ಸಂಚು ಹೂಡಿದ್ದಾರೆ ಎಂದು ಬಹಿರಂಗವಾಗಿಯೇ ಬ್ರಾಹ್ಮಣರನ್ನು ಅಪೇಕ್ಷಿಸಲಾರಂಭಿಸಿದರು. ಯಾದವ ಪುರೋಹಿತನಾಗಿದ್ದ ಗಂಗಾಚಾರ್ಯ ಜ್ಯೋತಿಷ್ಯದಲ್ಲೂ ಪ್ರಚಂಡ ಪಂಡಿತನಾಗಿದ್ದು ಅವನ ಕಿವಿಗೂ ಈ ವಾರ್ತೆ ಬಿದ್ದಿತು. ಕ್ಷುದ್ರನಾಗಿ ಈ ವಾರ್ತೆ ಎಲ್ಲಿಂದ ಬಂದಿತೆಂದು ಶೋಧಿಸುತ್ತಾ ಅದರ ಮೂಲ ತಿಳಿದು ಕೃತವರ್ಮ ಬಳಿ ಹೋಗಿ ಸಮಾಧಾನ ಪೂರ್ವಕವಾಗಿಯೇ ಗ್ರಹಣಗಳ ಮತ್ತು ಆಕಾಶದಲ್ಲೂ ಭೂಮಿಯಲ್ಲೂ ನಡೆಯುತ್ತಿರುವ ಉತ್ಪಾತಗಳ ಅರ್ಥವನ್ನು ವೈಜ್ಞಾನಿಕವಾಗಿಯೇ ತಿಳಿ ಹೇಳಲು ಯತ್ನಿಸಿದ. ಕುಡಿತದ ಅಮಲಿನಲ್ಲಿದ್ದ ಕೃತವರ್ಮ ಏನನ್ನೋ ಹೇಳಿ ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ದ್ರೌಪದಿ, ಮಕ್ಕಳು, ಅಶ್ವತ್ಥಾಮ ಕೊಂದಾದಾಗಿನಿಂದ ಅವನ ನಡತೆಯೇ ಬದಲಾಗಿತ್ತು. ಕೃಷ್ಣದ್ವೇಷ, ಬ್ರಾಹ್ಮಣರ ದ್ವೇಷ ಪ್ರಕಟವಾಗಿಯೇ ಅವನ ಮಾತುಗಳಲ್ಲಿ ಕಾಣಬರುತ್ತಿದ್ದವು. ಉಗ್ರಸೇನನ ನಂತರ ದ್ವಾರಕಾ ರಾಜ್ಯದ ಅಧಿಪತಿಯಾಗಲು ಪ್ರಬಲ ಹವಣಿಕೆಯಲ್ಲೂ ಇದ್ದ. ಇವನ ಸುತ್ತ ಯಾದವ ಯುವಕರ ಬಹುಸಂಖ್ಯೆಯಲ್ಲಿ ಆಕರ್ಷಿತರಾಗಿ ಬಂದು ಅವನು ಹೇಳಿದಂತೆ ಕುಣಿಯಲಾರಂಭಿಸಿದರು. ಇದಕ್ಕೆ ಪ್ರತಿಸ್ಪರ್ಧಿ ಗುಂಪೊಂದಕ್ಕೆ ಸತ್ಯಾಕಿ ತನ್ನ ಸುತ್ತಲೂ ನಿರ್ಮಿಸಿಕೊಂಡಿದ್ದ. ಮಂತ್ರಿಯಾಗಿದ್ದ ಆ ಕ್ರೂರನನ್ನು ಇಬ್ಬರು
ತಮ್ಮತ್ತ ಎಳೆದಾಡುವ ಸಂಚು ಹೂಡಿ ವಿಫಲರಾಗಿದ್ದರು. ಸಮಂತ್ಯಕ ಮಣಿ ಆ ಆಕ್ರೂರನ ಬಳಿಯೇ ಇದ್ದು ಅದು ರಾಷ್ಟ್ರದ ಅಭ್ಯುದಯ ಮಣಿಯಾಗಿದ್ದು ಅಪಪ್ರಚಾರವನ್ನು ತಡೆಯಲಾರದೆ ಶ್ರೀಕೃಷ್ಣ ದ್ವಾರಕೆಯನ್ನು ಶಾಶ್ವತವಾಗಿ ತ್ಯಜಿಸಲೆಂದು ಆಕ್ರೂರನನ್ನು ಉಗ್ರಹಿಸಿದನು. ಮುಗಿಸಿ ತಾನು ಅಧಿಕಾರಕ್ಕೆ ಬರಲು ಅದೇ ಸಂಧಿ ಎಂದು ಅವನ ಲೆಕ್ಕಾಚಾರವಾಗಿತ್ತು. ಗೂಢಚಾರರ ಮೂಲಕ ಇದನ್ನೆಲ್ಲ ಶ್ರೀಕೃಷ್ಣ ಅರಿತಾಗಿತ್ತು. ತಾನೇ ಸಾಯುತ್ತೇನೆ, ನಾನೇಕೆ ಕೊಲ್ಲಲಿ ಎಂದು ಶ್ರೀಕೃಷ್ಣ ಅವನನ್ನು ಪರೀಕ್ಷಿಸಿದ. ಕೃಷ್ಣ ಶಿಷ್ಯನಾದ ಸತ್ಯಾಕಿ ಇದೆಲ್ಲ ಗೊತ್ತಾಗಿ ಕೃಷ್ಣ ದೂಷಣೆಯಿಂದ ಅವನ ಮನಸ್ಸು ಕುದಿಯುತ್ತಿತ್ತು. ದ್ವೇಷಕ್ಕೆ ವೈಯಕ್ತಿಕ ಕಾರಣಗಳು ಸೇರಿಕೊಳ್ಳುತ್ತಾ ಹೊರಬಾರಲಾರದ ಬೆಂಕಿಯ ಜ್ವಾಲಾಚಕ್ರದಲ್ಲಿ ಸಿಕ್ಕಿಕೊಂಡಂತೆ ಸತ್ಯಾಕಿ ಒಳಗೊಳಗೇ ಬೇಯುತ್ತಿದ್ದ. ಸಮಂತಕ ಮಣಿ ಹಿಂದೆ ಒಂದು ಪವಾಡ ಕಥೆಯೂ ಕೊಲೆಗಳ ಸರಮಾಲೆಯ ಕಥೆಯೂ ಅಡಗಿತು. ಅದು ಹೀಗೆ. ಎಷ್ಟೋ ವರ್ಷಗಳ ಹಿಂದಿನ ಮಾತು. ಸತ್ಯಭಾಮೆಯ ತಂದೆ ಸತ್ರಾಜಿತನ ಯೌವನ ಕಾಲ ಅದು. ಸೂರ್ಯೋಪಾಸನಾಗಿದ್ದ ಅವನಿಗೆ ಸೂರ್ಯನಾರಾಯಣ ಒಮ್ಮೆ ಒಲಿದು, ನಿನಗೇನು ಬೇಕು ಎಂದು ಕೇಳಿದ್ದ. ನಿನ್ನ ನೈಜಪೂರ್ಣ ಸ್ವರೂಪವನ್ನು ನಾನು ಹೊರಗಣ್ಣಿನಿಂದ ಕಾಣಬೇಕು ಎಂದು ಸತ್ಯಾಜಿತ ಕೇಳಿದ. ಸೂರ್ಯ ಇದಕ್ಕೆ ಒಪ್ಪಿ ತನ್ನ ಪ್ರಖರ ತೇಜೋರಾಶಿಗೆ ಕಾರಣವಾಗಿ ಮನುಷ್ಯರು ತನ್ನನ್ನು ಕಣ್ಣಿಂದ ಕಾಣಲಾಗದಂತೆ ತನ್ನನ್ನು ಸುತ್ತುವರೆಸಿದ್ದ. ಆ ದಿವ್ಯ ಪ್ರತಿಭೆಗೆ ಕಾರಣಭೂತವಾಗಿದ್ದು ಸತ್ಯಮಂತಕ ಮಣಿ. ಕೊರಳಿನಿಂದ ಹೊರತೆಗೆದು ಕೆಳಗಿಟ್ಟು ತನ್ನ ನೈಜ ರೂಪ ತೋರಿಸಿ ಅವನನ್ನು ತೃಪ್ತಿಪಡಿಸಿದ. ತೃಪ್ತನಾಗದೆ ನಿಂತಿದ್ದ ಸತ್ರಾಜಿತನನ್ನು ಸೂರ್ಯ ಇನ್ನೇನು ಬೇಕು ಎಂದು ಕೇಳಿದಾಗ ಸತ್ರಾಜಿತ, ಸತ್ಯಮಂತಿಕೆಯನ್ನೇ ನನಗೆ ಕೊಡು ಎಂದು ಕೇಳಬೇಕೇ? ಸೂರ್ಯ ಕೊಟ್ಟ. ಜೊತೆಗೆ ಹೇಳಿದ್ದ, ಶುಚಿಯಾಗಿ ಭಕ್ತಿಯಿಂದ ಪೂಜಿಸುತ್ತಾ ಇದನ್ನು ಕೊರಳಿನಲ್ಲಿ ಧರಿಸಿದವನ ಭಾಗಕ್ಕೆ ಇದು 8 ಬಾರದಷ್ಟು ಅಂದರೆ ಸುಮಾರು 50 ಮಣಗಳಷ್ಟು ಬಂಗಾರವನ್ನು ದಿನದಿನವೂ ಅನುಗ್ರಹಿಸುತ್ತದೆ. ಇದರಲ್ಲಿ ರೋಗ ಕ್ಷಾಮ ಪೀಡೆಗಳು ಯಾವುದೂ ಬರುವುದಿಲ್ಲ. ಆದರೆ ಧರಿಸಿದವನು ಅಶುದ್ಧನು, ಅಪಚಾರಹೀನನು. ಆದರೆ ಅವನ ಪ್ರಾಣವನ್ನೇ ಇದು ಬಲಿ ತೆಗೆದುಕೊಳ್ಳುತ್ತದೆ, ಎಚ್ಚರಿಕೆ ಎಂದು ಸೂರ್ಯ ಮಾಯವಾದ. ಸತ್ರಾಜಿತ ಹಿಂದೆ ಮುಂದೆ ನೋಡದೆ ಜಂಬದ ಕೋಳಿಯಂತೆ ಕೂಡಲೇ ಅದನ್ನು ಕೊರಳಿನಲ್ಲಿ ಧರಿಸಿದ. ದ್ವಾರಕೆಯತ್ತ ಹೊರಟೇ ಬಿಟ್ಟ. ಊರ ಜನ ಅವನ ಆಗ್ನಿನ ಕಾಂತಿಯನ್ನು ಕಂಡು ಸೂರ್ಯನೇ ಉರಿಯುತ್ತಾ ಬರುತ್ತಿರುವನೆಂದು ಭ್ರಮಿಸಿ ಶ್ರೀಕೃಷ್ಣನವರೆಗೂ ಈ ಸಮಾಚಾರ ಹೋಗಿತ್ತು. ಶ್ರೀಕೃಷ್ಣ ಅವರ ಭ್ರಮೆಯನ್ನು ನೀಗ ಸಮಂತ್ಯಕ ಹಿರಮೆಯನ್ನು ಅವರಿಗೆ ತಿಳಿಸಿದ. ಜಿಪುಣನಾದ ಸತ್ರಾಜಿತ ಮಣಿಯನ್ನು ರಾಷ್ಟ್ರಕ್ಷೇಮದ ವಿಶಾಲ ದೃಷ್ಟಿಯನ್ನು ತಳೆಯದೆ ತನ್ನಲ್ಲೇ ಇಟ್ಟುಕೊಂಡ. ಅಂದೇ ಶ್ರೀಕೃಷ್ಣ ಉಪಾಯ ಹೂಡಿದ್ದರೆ ಉಗ್ರಸೇನನ ಬಳಿ ಅದು ಸೇರಿ ಯಾದವರ ಚರಿತ್ರೆಯೂ ಬದಲಾಗಿ ಶ್ರೀಕೃಷ್ಣನ ಬಗೆ ಬಗೆ ವಿದ್ಯಾರೂಪದ ಸಂಬಂಧವೂ ಇಲ್ಲವಾಗುತ್ತಿತ್ತು. ಶ್ರೀಕೃಷ್ಣ ಅದಕ್ಕೊಂದು ಕಾಲ ಕಾಯ್ದ. ಸತ್ರಾಜಿತ ಕೊರಳಲ್ಲಿ ಮಣಿ ಧರಿಸಿದಾಗೆಲ್ಲ ಶ್ರೀಕೃಷ್ಣ ಅದನ್ನು ನೋಡುವ ರೀತಿಯಿಂದ ಸತ್ರಾಜಿತನಿಗೆ ಭಯವಾಯಿತು. ಶ್ರೀಕೃಷ್ಣನಿಗೆ ಅದರ ಮೇಲೆ ಆಸೆಯಾಗಿದೆ ಎಂದು ಭ್ರಮಿಸಿದ. ಎಲ್ಲಿ ಕೊಡು ಎಂದು ಕೇಳಿಬಿಡುತ್ತಾನೋ ಎಂಬ ಭಯದಿಂದ ತನ್ನ ತಮ್ಮ ಪ್ರಸೇಜಿತನಿಗೆ ಕೊರಳಿಗೆ ಆ ಮಣಿಯನ್ನು ದಾರದಲ್ಲಿ ಹಾಕಿದ. ಪ್ರಸೇನ ಶುಚಿಯಾಗಿರಲಿಲ್ಲ. ಅದರೊಡನೆಯೇ ಒಂದು ದಿನ ಬೇಟೆಗೆಂದು ಹೊರಟ. ಒಂದು ಸಿಂಹ ಅವನನ್ನು ಕೊಂದು ಹಾಕಿ ಆ ಮಣಿಯನ್ನು ಬಾಯಲ್ಲಿ ಕೊಚ್ಚಿಕೊಂಡು ಹೋಯಿತು. ಜಾಂಬುವಂತನು ಆ ಸಿಂಹವನ್ನು ಕೊಂದು ತನ್ನ ಗವಿಗೆ ಆ ಮಣಿಯನ್ನೊಯ್ದು ಸುಕುಮಾರನೆಂಬ ತನ್ನ ಪುತ್ರನಿಗೆ ಆಟದ ಸಾಮಾನಾಗಿ ಅದನ್ನು ಕೊಟ್ಟ. ಬೇಟೆಯಿಂದ ಪ್ರಸನ್ನಜಿತ ಹಿಂದಿರುಗಲೆಲ್ಲ ಕೃಷ್ಣನೇ ಅವನನ್ನು ಕೊಂದು ಮಣಿಯನ್ನು ಅಪಹರಿಸಿದನೆಂದು ಸುಚಿತ್ರ ಆರೋಪ ಮಾಡಿದ. ಯಾದವರು ಅದನ್ನು ನಂಬಿದರು. ತನ್ನ ಮೇಲಿನ ಸುಳ್ಳು ಆರೋಪದ ನಿವಾರಣೆಗೆ ಶ್ರೀಕೃಷ್ಣ ಪ್ರಸನ್ನನ ದಾರಿ ಹಿಡಿದು ಹೊರಟ. ಅವನ ಹೆಣ ಸಿಕ್ಕಿತು. ಸಿಂಹದ ಹೆಜ್ಜೆ ಗುರುತು ಹಿಂಬಾಲಿಸಿ ಅವನ ಹೆಣವನ್ನೂ ಕಂಡ ಕೃಷ್ಣ ಮುಂದಿನ ಹೆಜ್ಜೆಗಳನ್ನಿರಿಸಲು ಜಾಂಬವಂತನ ಗುಹೆಗೆ ಹೊಕ್ಕ. ಮಣಿಯನ್ನು ತೊಟ್ಟಿಲ ಮಗುವಿನ ಬಳಿ ಕಂಡು ಆಶ್ಚರ್ಯಪಟ್ಟ. ಜಾಂಬವಂತ ಬಂದು ನೋಡಿ ಇವನಾರೆಂದು ಅರಿಯದೆ ಶ್ರೀಕೃಷ್ಣನೊಡನೆ ಹೋರಾಡಿದ. 21 ದಿನ ಕಾಲ ಶ್ರೀಕೃಷ್ಣ ಸೈನ್ಯ ಗುಹದ್ವಾರದಿಂದ ಹಿಂತಿರುಗಿ ಶ್ರೀಕೃಷ್ಣ ಸತ್ತನೆಂದು ವರದಿ ಮಾಡಿತು. ಯಾದವರು ಅವನಿಗೆ ಶ್ರಾದ್ದವನ್ನು ಮಾಡಿ ಮುಗಿಸಿದರು. ಬದುಕಿದ ಶ್ರೀಕೃಷ್ಣನಿಗೆ ಅದರಿಂದ ಬಲವೃದ್ಧಿ ಆಯಿತೇ. ಜಾಂಬವಂತ ಸೋತ.
ತನ್ನ ಆರಾಧ್ಯ ದೈವ ಶ್ರೀರಾಮನ ಇನ್ನೊಂದು ಅವತಾರವೇ ಶ್ರೀಕೃಷ್ಣ ಎಂದು ಅರಿತ. ಅಪರಾಧಕ್ಕೆ ಪ್ರಾಯಶ್ಚಿತ್ತವಾಗಿ ಮಣಿಯನ್ನು ಪುತ್ರಿ ಜಾಂಬುವಂತಿಯನ್ನು ಅವನಿಗೆ ವಿವಾಹ ಮಾಡಿಕೊಟ್ಟಳು.